ನಿನ್ನಲ್ಲಿದ್ದ ಸೈತಾನನು ಆ ಕುಡುಕತನದಿಂದ ನೀ ಏನ್ ಮಾಡ್ತಾ ಇದ್ದೀನಿ ನಿನಗೆ ಗೊತ್ತಿಲ್ಲ. ಇನ್ನು ನೀ ದೇವರ ರಾಜ್ಯಕ್ಕೆ ಬಾಧ್ಯನಾಗ್ತಿ, ನರಕದ ರಾಜ್ಯಕ್ಕೆ ಹೋಗುವಂತದ್ದು. ಆದ್ರೆ ನೀನು ದೇವರ ಸನ್ನಿಧಿಗೆ ಬರ್ತಿ, ದೇವರ ಸನ್ನಿಧಿಗೆ ಬಂದಾಗ ಮಾತ್ರ ನಿನ್ನ ಕುಡುಕತನದಿಂದ ಬಿಡಿಸುವ ಯೇಸು ನಿನ್ನ ಬಳಿ ಇರ್ತಾನ. ಆ ಪವಿತ್ರಾತ್ಮನನ್ನು ಕರೆದಾಗ ಬರ್ತಾನ. ಆತನ ಮನೆಯವರು ಆತನನ್ನು ದಿನನಿತ್ಯ ವಾಕ್ಯ ಹೇಳ್ತಾ ಇರಬೇಕು. ವಾಕ್ಯ ಹೇಳಿದಾಗ ಇವರೆಲ್ಲ ಬಿಡುಗಡೆ ಆಗಲ್ಪಡ್ತಾರ. ಎಲ್ಲಿ ಮನೆಯವರೇ ಆತನನ್ನು ನೋಡುವುದಿಲ್ಲ, ಮನೆಯವರು ಅವನಿಗೆ ಏನು ವಾಕ್ಯ ಹೇಳುವುದಿಲ್ಲ ಅಂದರೆ ಅವನ ಕುಡುಕತನದಿಂದ ನೀನು ಹೆಚ್ಚಾಗ್ತಾನ. ಈಗ ನಾವು ನೋಡುವಂತದಾಗಿದೆ, ಈ ಕುಡುಕತನ ಅಂದ್ರೆ ಒಂದೆಲ್ಲ ಗಾಂಜಾ ನಶ ಮಾಡ್ತಾರ, ಕೆರೋಬಿನ್ ತಗೊಳತ್ತಾರ, ಎಷ್ಟೆಲ್ಲ ಹೊಸ ಹೊಸ ನಶಗಳು. ಮತ್ತೆ ದೊಡ್ಡ ದೊಡ್ಡ ಸಿಟಿಗಳು ಏನ್ ಮಾಡ್ತಾರ, ಹಾವುಗಳು ಕಚ್ಚಿಸ್ಕೊತಾರ ಬಾಯಿಗೆ. ನೋಡ್ರಿ ಅಂತ ನಶ ಅದ, ಬಾಯಿಗೆ ನಶ ಕಸ್ಕೊತಾರ. ಒಂದೇ ಶರಿ ಒಳಗೆ ಎಷ್ಟು ಶರಿ ಹಾಕಿ ಕುಡಿತಾರ. ಆಲ್ಕೋಹಾಲ್ ಮೇಲೆ ಆಲ್ಕೋಹಾಲ್ ಕುಡಿತಾರ. ಏನೇನೋ ವಿಧ ವಿಧವಾದ ನಶೆಗಳು ಮಾಡಿ ಲೋಕದಾಗ ಸೈತಾನ ಇವ್ರಿಗೆ ಕಟ್ಟ ಹಾಕಿದ. ಇಲ್ಲಿ 1 ಗಂಟೆ 2 ತಾಸು 3 ತಾಸು ಮಜಾ ನೋಡಕ್ ಹೋಗಿ ಹಿಂದೆ ಏನ್ ಮಾಡ್ತಾ ಇದ್ದಾರ, ತನ್ನ ತಂದೆ ತಾಯಿಯನ್ನು ಮನಸ್ಸು ನೋಯಿಸ್ತಾ ಇದ್ದಾರ. ಮತ್ತೆ ಹೆಂಡತಿ ಮಕ್ಕಳ ಮನಸ್ಸು ನೋಯಿಸ್ತಾ ಇದ್ದಾರ. ಕೆಲಸ ಮಾಡಲ್ಲಂತೆ ಇರ್ತಾರ, ಮನೇಲಿದ್ದ ಸಾಮಾನುಗಳು ಹೋಗ್ತಾರ, ತಂದೆ ತಾಯಿ ನೆಮ್ಮದಿ ಹಾಳು ಮಾಡ್ತಾರ. ಇಂಥ ಮಕ್ಕಳು ಇನ್ನೂ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮೊದಲನೇ ತಪ್ಪಾಗಿ ತಂದೆ ತಾಯಿಗಳಿರ್ತದ. ಯಾವಾಗ ನಿನ್ನ ಮಗ ಕೆಡ್ತಾ ಇದ್ದಾನಂತೇಳಿ ಯಾರು ನೋಡುವಂತರಿಲ್ಲ. ಓ ಇವತ್ತು ಮಾಡಿದನ